ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ನೋಡೋಣ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ತರಗತಿಗಳನ್ನ ನಾವು ನೋಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಏನಪ್ಪಾ ಅಂತ ಅಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತರಗತಿ. ಅದೇ ರೀತಿ ನಾವು ಮುಂದಿನ ತರಗತಿಗಳನ್ನ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಮಾಡ್ತಕ್ಕಂಥ ನಿಮ್ಮದು ತರಗತಿಯಲ್ಲಿ KSRP, ಇಲ್ಲಿ CAR, ಸಿವಿಲ್ ಪೊಲೀಸ್ 2025 ಮತ್ತೆ 2026ರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಿಗೆ ಇವು ಇಲ್ಲಿ ನಿಮಗೆ ಯೂಸ್ಫುಲ್ ಆಗ್ತದೆ. ಓಕೆನಾ? ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣಂತೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಬರ್ತಕ್ಕಂತಹ ಎಲ್ಲಾ ವಿಡಿಯೋಗಳನ್ನ ನೀವು ಫ್ರೀ ಆಗಿ ನೋಡ್ಕೊಳ್ತಾ ಹೋಗಿ. ಆಗಲೇ ನಮ್ಮ ಒಂದು ಚಾನಲ್ ನಲ್ಲಿ ಈ ಒಂದು ಸಂವಿಧಾನಕ್ಕೆ ಭಾರತದ ಸಂವಿಧಾನ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಈ ಒಂದು ವಿಡಿಯೋಗಳು ಎಲ್ಲಿ ಹೋಗಿ ಇಲ್ಲಿ ಸೇವ್ ಆಗ್ತಾ ಇದಾವೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಆಯ್ತಾ? ಓಕೆ, ಈಗ ನಾವು ನೋಡ್ಕೊಳ್ತಾ ಹೋಗೋಣ ಇಲ್ಲಿನ ಒಂದು ತರಗತಿಯನ್ನ. ತುಂಬಾ ಇಂಪಾರ್ಟೆಂಟ್ ಇದೆ ತರಗತಿ. ಅದಕ್ಕೂ ಮುಂಚೆ ಎಲ್ರಿಗೂ ಕೂಡ ಹೇಳಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ನಾವು ಏನಪ್ಪಾ ಮಾಡೋಣ ಅಂತಂದ್ರೆ ಈ ಒಂದು ತರಗತಿನ ಶುರು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಮೊದಲನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ. ನೋಡಿ ಏನಿದೆ, ನೋಡಿ ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಸಪ್ರು ವರದಿ ಅಂತ ಇದೆ. ಸಪ್ರು ವರದಿ ಪ್ರಕಾರ ಈ ಒಂದು ಸಪ್ರು ವರದಿ ಏನಿದೆ, ಇದು ಯಾವುದರ ಬಗ್ಗೆ ಶಿಫಾರಸು ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ. ಸಪ್ರು ವರದಿ ಯಾವುದರ ಬಗ್ಗೆ ಇಲ್ಲಿ ಶಿಫಾರಸು ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಮೊದಲನೇದಾಗಿ ಆಪ್ಷನ್ ಎ ಇದೆ. ಏನಪ್ಪಾ ಇದೆ ಆಪ್ಷನ್ ಎ ಅಂತ ಅಂದ್ರೆ ಮೂಲಭೂತ ಹಕ್ಕುಗಳು ಅಂತ. ಮೂಲಭೂತ ಹಕ್ಕುಗಳು ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ. ಈ ಒಂದು ಸಪ್ರು ವರದಿಗೆ ಸಂಬಂಧಪಟ್ಟಂತೆ ಎರಡನೇದು ಯಾವ್ದಪ್ಪ ಅಂತ ಅಂದ್ರೆ GST ಅಂತ ಕೊಟ್ಟಿದ್ದಾರೆ. ನೋಡಿ, GST, ಈ ಒಂದು GST ಅಂತ ಕೊಟ್ಟಿದ್ದಾರೆ. ಮೂರನೇದು ಒಂದು ಇಲ್ಲಿ ಬ್ಯಾಂಕುಗಳು ಅಂತ ಕೊಟ್ಟಿದ್ದಾರೆ, ಗ್ರಾಮೀಣ ಬ್ಯಾಂಕುಗಳು ಅಂತ. ನಾಲ್ಕನೇದು ಕೊಟ್ಟಿದ್ದಾರೆ ನಬಾರ್ಡ್ ಅಂತ ಕೊಟ್ಟಿದ್ದಾರೆ, ನಬಾರ್ಡ್ ಅಂತ. ಇಲ್ಲಿ ಈ ಒಂದು ಸಪ್ರು ವರದಿ ನಿಮಗೆ ಪ್ರಶ್ನೆ ಕೇಳಬಹುದು. ಮುಂದೆ ಬರ್ತಕ್ಕಂಥ ಒಂದು PC 2025 ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ತುಂಬಾ ಜನ ಈ ಒಂದು ಪ್ರಶ್ನೆಗೆ ಆನ್ಸರ್ ನ ಮಾಡೋದಿಲ್ಲ, ಎಲ್ಲರೂ ಕೂಡ ಬಿಟ್ಟು ಬರ್ತಾರೆ. ಆದ್ರೆ ನೀವು ಆನ್ಸರ್ ನ ಮಾಡ್ಬೇಕಾಗಿರ್ತದೆ. ನಿಮಗೆ ಏನಾದ್ರೂ ಹುದ್ದೆಗಳು ಬೇಕು ಅಂತಂದ್ರೆ ಇಂಥ ಪ್ರಶ್ನೆಗಳನ್ನ ಆನ್ಸರ್ ಮಾಡಬೇಕು. ನೋಡಿ, ಸಪ್ರು ವರದಿ ಯಾವುದರ ಬಗ್ಗೆ ಇಲ್ಲಿ ಶಿಫಾರಸು ಮಾಡುತ್ತೆಪ್ಪ ಅಂತ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಇದು ಶಿಫಾರಸು ಮಾಡ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಹಾಗಾದ್ರೆ ನಾವು ಭಾರತದ ಸಂವಿಧಾನವನ್ನ ನಾವು ನೋಡ್ತಾ ಇದ್ದೇವೆ, ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟನೇ ಭಾಗದಲ್ಲಿ ಕಂಡು ಬರ್ತವೆ? ಮೂರನೇ ಭಾಗದಲ್ಲಿ ಕಂಡು ಬರ್ತವೆ. ಮೂರನೇ ಭಾಗದಲ್ಲಿ ಕಂಡು ಬರ್ತವೆ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಕಂಡು ಬರ್ತವೆ? 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಇವು ಕಂಡು ಬರ್ತವೆ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ? 12ನೇ ಒಂದು ವಿಧಿಯಿಂದ 35ನೇ ವಿಧಿವರೆಗೆ ಕಂಡು ಬರ್ತವೆ. ಹಾಗೆ ಇಲ್ಲಿ ಮೂಲಭೂತ ಹಕ್ಕುಗಳು ಟೋಟಲ್ ಆಗಿ ಎಷ್ಟು ಮೂಲಭೂತ ಹಕ್ಕುಗಳಿದಾವೆ? ಟೋಟಲ್ ಆಗಿ 6 ಮೂಲಭೂತ ಹಕ್ಕುಗಳು ಇದಾವೆ. ಟೋಟಲ್ ಆಗಿ ಎಷ್ಟು ಮೂಲಭೂತ ಹಕ್ಕುಗಳಿದಾವೆ? 6 ಮೂಲಭೂತ ಹಕ್ಕುಗಳು ಇದಾವೆ. ಹಾಗಾದ್ರೆ ಟೋಟಲ್ ಆಗಿ 7 ಮೂಲಭೂತ ಹಕ್ಕುಗಳಲ್ಲಿ 6 ಮೂಲಭೂತ ಹಕ್ಕುಗಳು ಆಯಿತು. ಒಂದು ಮೂಲಭೂತ ಹಕ್ಕುಗಳು ಇಲ್ಲಿ ಏನಪ್ಪಾ ಇತ್ತು ಅಂತ ಅಂದ್ರೆ ಆಸ್ತಿಯ ಹಕ್ಕು ಅಂತ ಒಂದಿತ್ತು. ನೋಡಿ, ಆಸ್ತಿಯ ಹಕ್ಕು. ಹಿಂದಿನ ತರಗತಿಗಳಲ್ಲಿ ಇದನ್ನ ಆಗ್ಲೇ ಹೇಳಿದ್ದೇನೆ. ಆಸ್ತಿಯ ಹಕ್ಕನ್ನ ಇದು ಎಷ್ಟನೇ ವಿಧಿಯಲ್ಲಿ ಇತ್ತು? 31ನೇ ವಿಧಿಯಲ್ಲಿ ಇತ್ತು. ಇದನ್ನ ಏನ್ ಮಾಡಿದ್ರಪ್ಪ ಅಂತ ಅಂದ್ರೆ 300A ಎಂಬತಕ್ಕಂಥ ಒಂದು ವಿಧಿಗೆ ವರ್ಗಾವಣೆ ಮಾಡಿ ಈ ಒಂದು ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳಿಂದ ವಜಾ ಮಾಡಲಾಯಿತು ಅಥವಾ ತೆಗೆಯಲಾಯಿತು. ಇದು ಕೂಡ ನಿಮಗೆ ಗೊತ್ತಿರಬೇಕು. ಟೋಟಲ್ ಆಗಿ 6 ಮೂಲಭೂತ ಹಕ್ಕುಗಳಲ್ಲಿ ಏನು 7 ಮೂಲಭೂತ ಹಕ್ಕುಗಳಲ್ಲಿ ಒಂದು ಹಕ್ಕನ್ನ ತೆಗೆಯಲಾಯಿತು. ಈಗ ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳು ನಮ್ಮ ಒಂದು ಭಾರತದಲ್ಲಿ ಸಂವಿಧಾನದಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳನ್ನ ಯಾವ ಒಂದು ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತ ಅಂದ್ರೆ ಅಮೆರಿಕ ಅಂತ. ಅಮೆರಿಕ ದೇಶದಿಂದ ಇದನ್ನ ನಾವು ಎರವಲು ಪಡ್ಕೊಂಡಿದ್ದೇವೆ, ಈ ಒಂದು ಮೂಲಭೂತ ಹಕ್ಕುಗಳನ್ನ. ಇಷ್ಟು ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟನ್ನು ನೆನಪಿಟ್ಕೋಬೇಕು. ಅದಾದ ಬಳಿಕ ನಿಮಗೆ ಪ್ರಶ್ನೆ ಕೇಳಬಹುದು, GST ಯಾವಾಗ ಸ್ಥಾಪನೆ ಆಯಿತು ಅಂತ. ನೋಡಿ, 1 ಜುಲೈ
2017ರಂದು ಈ ಒಂದು GST ಏನಾಗುತ್ತೆ ಫಾರ್ಮೇಶನ್ ಆಗ್ತದೆ. ಯಾವ ಸಮಿತಿ ಆನ್ಸರ್ ಮಾಡಿ ನೋಡೋಣ. ಯಾವ ಸಮಿತಿಯಿಂದ ಇದನ್ನ ಆನ್ಸರ್ ಮಾಡುತ್ತೆ, ಏನು ಈ ಒಂದು GST ಯನ್ನ ತೆಗೆದುಕೊಂಡು ಬರ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ 3ನೇ ಆಪ್ಷನ್ ನೋಡಿ, ಗ್ರಾಮೀಣ ಬ್ಯಾಂಕುಗಳು ಅಂತ. ಗ್ರಾಮೀಣ ಬ್ಯಾಂಕುಗಳು ಯಾವಾಗ ಸ್ಥಾಪನೆ ಆಗಬೇಕು ಅಂತ ಅಂದ್ರೆ 1975ರಲ್ಲಿ ಸ್ಥಾಪನೆ ಆಯಿತು. ಯಾವ ಒಂದು ಕಮಿಟಿ ಮುಖಾಂತರ? ನರಸಿಂಹನ್ ಕಮಿಟಿ. ನರಸಿಂಹನ್ ಎಂಬತಕ್ಕಂಥ ಒಂದು ವರದಿ ಪ್ರಕಾರ ಈ ಒಂದು ಗ್ರಾಮೀಣ ಬ್ಯಾಂಕುಗಳನ್ನ ಏನ್ ಮಾಡಲಾಯಿತು, ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿ ಇಲ್ಲಿ ನಬಾರ್ಡ್ ಎಂಬತಕ್ಕಂಥದ್ದು 12 ಜುಲೈ 1982ನೇ ಇಸವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಇದನ್ನ ಯಾವ ವರದಿ ಪ್ರಕಾರ ಇದನ್ನ ಸ್ಥಾಪನೆ ಮಾಡಲಾಯಿತು ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ. ಓಕೆನಾ? ನಬಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ನಬಾರ್ಡ್ ನ ಒಂದು ಫುಲ್ ಫಾರ್ಮ್ ಕೇಳಬಹುದು. ನಬಾರ್ಡ್ ನ ಫುಲ್ ಫಾರ್ಮ್ ಆಲ್ರೆಡಿ ಪ್ರಶ್ನೆ ಬಂದಿದೆ. ಇದು ನಬಾರ್ಡ್ ನ ಫುಲ್ ಫಾರ್ಮ್ ಇಲ್ಲಿ ಕಾಣೋದಿಲ್ಲ, ಇಲ್ಲಿ ಬರೀತೇನೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದು ನಬಾರ್ಡ್ ನ ಒಂದು ಫುಲ್ ಫಾರ್ಮ್ ಆಗಿದೆ. ಅದೇ ರೀತಿ ಇಲ್ಲಿ GST ಕೌನ್ಸಿಲ್ ಅಂತ ಕೇಳ್ತಾರೆ. GST ಇದೆ, GST ಕೌನ್ಸಿಲ್ ಅಂತ ಕೇಳ್ತಾರೆ. ಇದರಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಎಷ್ಟು ಜನ ಇರ್ತಾರೆ? 33 ಜನ ಇರ್ತಾರೆ GST ಕೌನ್ಸಿಲ್ ನಲ್ಲಿ. GST ಕೌನ್ಸಿಲ್ ಎಷ್ಟು ಜನ ಇರ್ತಾರೆ ಅಂತ ಕೇಳಿದ್ರೆ 33 ಜನ ಇರ್ತಾರೆ. ಇಷ್ಟು ಈ ಒಂದು ಮೊದಲನೇ ಒಂದು ಸ್ಲೈಡ್ ನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಆಯ್ತಾ? ಎಲ್ಲರಿಗೂ ಕೂಡ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತಂದ್ರೆ ಮಾತ್ರ ಕಾಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಪ್ರಕಾರ 2ನೇ ಪ್ರಶ್ನೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬತಕ್ಕಂಥದ್ದು. ನೋಡಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬತಕ್ಕಂಥದ್ದು ಈ ರೀತಿಯಾಗಿ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 14ನೇ ವಿಧಿ ಏನಿದೆ, ಈ ಒಂದು 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಇಲ್ಲಿ ಹೇಳ್ತದೆ. ಅಂದ್ರೆ ಯಾರು ಕೂಡ ಇಲ್ಲಿ ದೊಡ್ಡವರಲ್ಲ, ಯಾರು ಕೂಡ ಸಣ್ಣವರಲ್ಲ, ಇಲ್ಲಿ ಎಲ್ಲರೂ ಸಮಾನರು. ಇದನ್ನ ಯಾವ ವಿಧಿ ಹೇಳುತ್ತೆ ಅಂತ ಅಂದ್ರೆ 14ನೇ ಒಂದು ಸಂವಿಧಾನದ ವಿಧಿ ಹೇಳ್ತದೆ. ಇದು ಕೂಡ ಮೂಲಭೂತ ಹಕ್ಕುಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆನಾ? ಅದೇ ರೀತಿ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನೌಕರಿಯಲ್ಲಿ ಸಮಾನತೆ ಅಂತ. ನೌಕರಿಯಲ್ಲಿ ಸಮಾನತೆ ಎಷ್ಟನೇ ವಿಧಿ? 16ನೇ ವಿಧಿ ಇದನ್ನ ಹೇಳುತ್ತದೆ. ನೌಕರಿಯಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನ ಯಾವ ವಿಧಿ ಹೇಳುತ್ತೆ ಅಂತ ಅಂದ್ರೆ 16ನೇ ವಿಧಿ ಹೇಳ್ತದೆ. ಅದೇ ರೀತಿ 17ನೇ ವಿಧಿ ಏನ್ ಹೇಳ್ತದೆ? ಅನ್ಟಚಬಿಲಿಟಿ. ನೋಡಿ, ಅನ್ಟಚಬಿಲಿಟಿ ಏನಿದೆ, ಇದು ಅಸ್ಪೃಶ್ಯತೆ ಕಾಯ್ದೆ ಏನಿದೆ, ಅದು 17ನೇ ವಿಧಿಯ ಮುಖಾಂತರ ಬರ್ತದೆ. ಯಾವಾಗಪ್ಪ ತೆಗೆದುಕೊಂಡು ಬಂದ್ರು ಅಂತ ಅಂದ್ರೆ 1955ರಲ್ಲಿ ಇದನ್ನ ತೆಗೆದುಕೊಂಡು ಬಂದ್ರು. ಈ ಒಂದು ಅಸ್ಪೃಶ್ಯತೆ ಕಾಯ್ದೆ, ಅನ್ಟಚಬಿಲಿಟಿ ಆಕ್ಟ್ ಅಂತ ಕರಿತೇವೆ. ಇದನ್ನ ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಇಲ್ಲಿ ಮರುನಾಮಕರಣ ಮಾಡ್ತಾರೆ 1976ರಲ್ಲಿ. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಇದನ್ನ ಯಾವಾಗಪ್ಪ ರಿನೇಮ್ ಮಾಡ್ತಾರೆ ಅಂತ ಅಂದ್ರೆ 1976ರಲ್ಲಿ ರಿನೇಮ್ ಮಾಡ್ತಾರೆ. ಓಕೆನಾ? 2ನೇ ಶೈಲಿ ಎಲ್ಲರಿಗೂ ಕೂಡ ಅರ್ಥ ಆಯ್ತಾ? ಅರ್ಥ ಆದ್ರೆ ಎಲ್ರು ಕೂಡ ಲೈಕ್ ಮಾಡ್ಕೊತಾ ಹೋಗ್ಲಿ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ರೀತಿಯ ಒಂದು ಸ್ವಾತಂತ್ರ್ಯಗಳನ್ನ ಕೊಡಲಾಗಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಒಂದು ಸ್ವಾತಂತ್ರ್ಯ ಏನಿದೆ, ಎಷ್ಟು ರೀತಿಯ ಒಂದು ಸ್ವಾತಂತ್ರ್ಯವನ್ನು ಕೊಡಲಾಗಿದೆ? ಇಲ್ಲಿ ಟೋಟಲ್ 6 ರೀತಿಯ ಸ್ವಾತಂತ್ರ್ಯಗಳನ್ನ ನಮ್ಮ ಒಂದು ಭಾರತದ ಸಂವಿಧಾನದಿಂದ
ಎಲ್ಲರಿಗೂ ಕೂಡ, ಭಾರತದ ಒಂದು ಜನತೆಗೆ ಎಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಹಾಗಾದ್ರೆ ಆ ಒಂದು 6 ರೀತಿಯ ಒಂದು ಸ್ವಾತಂತ್ರ್ಯಗಳು ಯಾವ್ಯಾವ್ದು ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ನೋಡ್ಕೊಳ್ತಾ ಹೋಗೋಣಂತೆ. ಇಲ್ಲಿ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 6 ಸ್ವಾತಂತ್ರ್ಯಗಳನ್ನ ಸ್ವಾತಂತ್ರ್ಯಗಳನ್ನ ಕೊಡಲಾಗಿದೆ. ಹಾಗಾದ್ರೆ ಎಷ್ಟನೇ ವಿಧಿಯ ಮುಖಾಂತರ ಕೊಡಲಾಗಿದೆ? 19ನೇ ವಿಧಿ, ಸಂವಿಧಾನದ 19ನೇ ವಿಧಿಯಲ್ಲಿ ಇಲ್ಲಿ 19A, ಬಿ, ಸಿ, ಡಿ, ಇ, ಎಫ್ ಈ ರೀತಿಯಾಗಿ 6 ಸ್ವಾತಂತ್ರ್ಯಗಳನ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಈ ಒಂದು ತುಂಬಾ ಇಂಪಾರ್ಟೆಂಟ್ ಇದು, 44ನೇ ತಿದ್ದುಪಡಿ ಅನ್ವಯ ಇಲ್ಲಿ ಇನ್ನೊಂದಿತ್ತು EFGHI ಅಂತ, ಇದನ್ನ ತೆಗೆದು ಹಾಕಲಾಯಿತು. ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ 19 ಏನಿದೆ, ಏನ್ ಹೇಳುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ ನೋಡಿ. 19A ಏನಪ್ಪಾ ಹೇಳುತ್ತೆ ಅಂತ ಅಂದ್ರೆ, ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ. ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಹೇಳ್ತದೆ. ಬಿ ಏನಪ್ಪಾ ಹೇಳುತ್ತೆ ಅಂತ ಅಂದ್ರೆ, ನಿರಾಯುಧವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಅಂದ್ರೆ ಮೊದಲು ಮಾತಾಡೋದು, ನೆಕ್ಸ್ಟ್ ಸಭೆ ಸೇರೋದು. ನೆಕ್ಸ್ಟ್ ಇಲ್ಲಿ 3ನೇದಪ್ಪ ಏನ್ ಹೇಳುತ್ತೆ ಅಂತ ಅಂದ್ರೆ, ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದು. ಸಂಘ ಸಂಸ್ಥೆಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಇಲ್ಲಿ 3ನೇದು ಹೇಳ್ತದೆ. ನೆಕ್ಸ್ಟ್ ಇಲ್ಲಿ ದೇಶಾದ್ಯಂತ ಸಂಚರಿಸುವುದು ಇಲ್ಲಿ 4ನೇದು ಹೇಳ್ತದೆ. ಅದೇ ರೀತಿ ಇಲ್ಲಿ ದೇಶದಾದ್ಯಂತ ಎಲ್ಲಾದರೂ ಇರಬಹುದು. ಸ್ಟೇ ಅಂತ ಅಂದ್ರೆ ಎಲ್ಲಾದ್ರೂ ಇಲ್ಲಿ ಹೋಗಿ ಇರ್ಬೋದು. ಹಾಗೆ 6ನೇದು ಕೊನೆಯದಾಗಿ ಏನಪ್ಪಾ ಅಂತ ಅಂದ್ರೆ, ದೇಶದಾದ್ಯಂತ ಏನು ಬೇಕಾದ್ರೂ ಕೆಲಸವನ್ನ ಮಾಡಬಹುದು. ಇದು ಟೋಟಲ್ ಆಗಿ ಇರ್ತಕ್ಕಂತಹ ಒಂದು 19ನೇ ವಿಧಿಯಲ್ಲಿ ಬರ್ತಕ್ಕಂತಹ ಒಂದು 6 ಸ್ವಾತಂತ್ರ್ಯಗಳು. ತುಂಬಾ ಇಂಪಾರ್ಟೆಂಟ್ ಇವು, ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, 6ರಿಂದ 14ನೇ ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಯಾವ ತಿದ್ದುಪಡಿಯಿಂದ ಬಂದಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. 86ನೇ ತಿದ್ದುಪಡಿ 2002ನೇ ಇಸವಿಯಲ್ಲಿ ಇದನ್ನ ತೆಗೆದುಕೊಂಡು ಬಂದ್ರು. ಏನಪ್ಪಾ ಅಂತ ಅಂದ್ರೆ, 6th to 14th ಇಯರ್ ಏನ್ ಸ್ಟೂಡೆಂಟ್ಸ್ ಇರ್ತಾರೆ, ಇವರಿಗೆ ಕಡ್ಡಾಯ ಶಿಕ್ಷಣ, ಮತ್ತೆ ಇದು ಎಲ್ಲರಿಗೂ ಕೂಡ ಶಿಕ್ಷಣ ಕೊಡ್ಲೇಬೇಕು ಅಂತ 86ನೇ ತಿದ್ದುಪಡಿಯಲ್ಲಿ 2002ರಲ್ಲಿ ತೆಗೆದುಕೊಂಡು ಬರ್ತೇವೆ. ಅದಕ್ಕಾಗಿ ಇದನ್ನ ಪ್ರಶ್ನೆ ಕೇಳಿದರೆ, ಹಾಗಾದ್ರೆ ಎಷ್ಟನೇ ವಿಧಿಯಲ್ಲಿ ಇದೆ ಅಂತ ಪ್ರಶ್ನೆ ಕೇಳಬಹುದು. 21A ವಿಧಿಯಲ್ಲಿ ಇದು ಕಂಡು ಬರ್ತದೆ. 21A ವಿಧಿಯಲ್ಲಿ ಕಂಡು ಬರ್ತದೆ. ರೈಟ್ ಟು ಲೈಫ್ ಯಾವ್ದ್ರಲ್ಲಿ ಬರ್ತದೆ, ಯಾವ ವಿಧಿಯಲ್ಲಿ ಬರ್ತದೆ? ರೈಟ್ ಟು ಲೈಫ್ ಇದು 21ನೇ ವಿಧಿಯಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿಯಲ್ಲಿ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಕಡ್ಡಾಯ ಅಂತ ಇಲ್ಲಿ ಈ ಒಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತ ನೋಡಿ. ರಾಷ್ಟ್ರೀಯ ಮಹಿಳಾ ಆಯೋಗ, ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಸ್, NCW ಅಂತ ಕರಿತೇವೆ. ಇದನ್ನ 1992ರಲ್ಲಿ ನಾವು ಏನಪ್ಪಾ ಮಾಡ್ತೇವೆ ಅಂತ ಅಂದ್ರೆ, ಸ್ಥಾಪನೆಯನ್ನ ಇಲ್ಲಿ ಮಾಡ್ತೇವೆ. ಅದೇ ರೀತಿಯಲ್ಲಿ 1961ರಲ್ಲಿ ಏನಪ್ಪಾ ಸ್ಥಾಪನೆ ಮಾಡ್ತೇವೆ? ವರದಕ್ಷಿಣೆ ನಿಷೇಧ ಕಾಯ್ದೆ, ವರದಕ್ಷಿಣೆ ಡೌರಿ ಆಕ್ಟ್ ಅಂತ ಕರಿತೇವೆ. ಡೌರಿ ಆಕ್ಟ್ ಏನಪ್ಪಾ ಯಾವಾಗಪ್ಪ ಅಂತಂದ್ರೆ, ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ 1961. ಇಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ನೀವು ಹೋಗಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಬಂದಂತಹ ವರ್ಷ ಯಾವುದು ಅಂತ ನೋಡಿ. 1986ರಲ್ಲಿ ಈ ಒಂದು ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಏನಿದೆ ಇದನ್ನು ಜಾರಿಗೆ ತಂದಿರಲಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಬಾಲ ಕಾರ್ಮಿಕರ ಒಂದು ನಿಷೇಧ ಕಾಯ್ದೆ ಯಾವಾಗಪ್ಪ ಬಂತು ಅಂತ ಅಂದ್ರೆ, 1986ರಲ್ಲಿ ಬಂತು. ಇದರ ಪ್ರಕಾರ 0 ಇಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲೂ ಕೂಡ ಕೆಲಸ ಮಾಡಿಸುವಂತಿಲ್ಲ. ಓಕೆನಾ? ಎಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಹೇಳುವಂತಿಲ್ಲ. ಅಂದ್ರೆ ಕಾರ್ಖಾನೆ, ಗಣಿ ಕೈಗಾರಿಕೆ, ಇಲ್ಲೆಲ್ಲೂ ಕೂಡ ಇಲ್ಲಿ ಅವರಿಗೆ ಕೆಲಸ ಮಾಡತಕ್ಕಂತ ಒಂದು
ರೈಟ್ಸ್ ಇರೋದಿಲ್ಲ ಅಂತ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿ, 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಇಲ್ಲಿ ಕರೆದವರು ಯಾರು ಅಂತ ನೋಡಿ. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಟ್ರಿಬಲ್ ಇಂಪಾರ್ಟೆಂಟ್ ಕರಿತೀವಿ. ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಇಲ್ಲಿ ಕರೆದಿದ್ದಾರೆ. ಯಾವ ವಿಧಿಗೆ? 32ನೇ ವಿಧಿಗೆ ಇದನ್ನ ಕರೆದಿದ್ದಾರೆ. ರಿಟ್ಗಳು ರಿಟ್ಗಳು ಇರ್ತವೆ, ಟೋಟಲ್ ಆಗಿ 5 ರಿಟ್ಗಳು ಇದಾವೆ. ಇದನ್ನ ಈ ಒಂದು 32ನೇ ವಿಧಿಯಿಂದ ನಾವು ಜಾರಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ನಲ್ಲಿ. ಅದೇ ಇಲ್ಲಿ ಹೈಕೋರ್ಟ್ ನಲ್ಲಿ ಮಾಡ್ಬೇಕು ಅಂತಂದ್ರೆ 226ನೇ ವಿಧಿಯ ಮುಖಾಂತರ ನಾವೇನಪ್ಪ ಮಾಡ್ತೇವೆ ಅಂತ ಅಂದ್ರೆ ಈ ಒಂದು 32ನೇ ವಿಧಿಯ ಮುಖಾಂತರ ಮತ್ತೆ 226ನೇ ವಿಧಿಯ ಮುಖಾಂತರ ನಾವು ರಿಟ್ಗಳನ್ನ ಜಾರಿಗೆ ಮಾಡ್ತೇವೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಹೌದು, ನೆನಪಿಟ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ 32ನೇ ವಿಧಿಯ ಪ್ರಕಾರ ಈ ಭಾರತದ ಸಂವಿಧಾನದಲ್ಲಿ ಎಷ್ಟು ರಿಟ್ಗಳು ಕಂಡು ಬರ್ತವೆ ಅಂತ ನೋಡಿ. ಈಗಾಗಲೇ ಹೇಳಿದೆ ಟೋಟಲ್ ಆಗಿ 5 ರಿಟ್ಗಳು ಇಲ್ಲಿ ಕಂಡು ಬರ್ತವೆ. ಆ ಒಂದು ರಿಟ್ಗಳು ಯಾವ್ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಬಹುದು, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಎಷ್ಟು ರಿಟ್ ಇದಾವೆ ಅಂತ ಅಂದ್ರೆ 5 ರಿಟ್ಗಳು ಇದಾವೆ. ಮೊದಲನೇದು ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಸರ್ಚಿಯೋರರಿ, ಮತ್ತೆ ಇಲ್ಲಿ ಪ್ರೊಹಿಬಿಷನ್, ಕೋವಾರೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ, ಆದ್ರೆ ನಿಮಗೆ ಗೊತ್ತಿರಬೇಕು ಎಷ್ಟು ರಿಟ್ಗಳು ಇದಾವೆ ಅಂತ ಅಂದ್ರೆ 5 ರಿಟ್ಗಳು ಇದಾವೆ. 32ನೇ ವಿಧಿ ಮತ್ತೆ 226ನೇ ವಿಧಿಯ ಮುಖಾಂತರ ನಾವು ಈ ಒಂದು ರಿಟ್ಗಳನ್ನ ನಾವು ಹೈಕೋರ್ಟ್ ಮುಖಾಂತರ ಕೊಡ್ತೇವೆ. 32ನೇ ವಿಧಿಯ ಮುಖಾಂತರ ಸುಪ್ರೀಂ ಕೋರ್ಟ್ ಮುಖಾಂತರ ಕೊಡ್ತೇವೆ. ಓಕೆನಾ? ಇದು ಇವತ್ತಿನ ಒಂದು ಏನು ತರಗತಿಯ ಮಾಹಿತಿ. ಈ ಒಂದು ಆರ್ಟಿಕಲ್ ನಲ್ಲಿ ಮತ್ತೆ ಕೊನೆಯ ಸ್ಲೈಡ್ ನಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಸೇನೆಗೆ ಸಂಬಂಧಿಸಿದ ಪ್ರಮುಖ ಕಾನೂನುಗಳು ಅಂತ ನೋಡಿ. ಸೇನಾ ಕಾಯ್ದೆ ಜಾರಿಗೆ ಆದಂತ ವರ್ಷ ಯಾವ್ದಪ್ಪ ಅಂತಂದ್ರೆ 1950. 1950ರಲ್ಲಿ ಈ ಒಂದು ಸೇನಾ ಕಾಯ್ದೆ ಜಾರಿಗೆ ಬರ್ತದೆ. ನೌಕಾಪಡೆ ಕಾಯ್ದೆ ಕೂಡ 1950ರಲ್ಲಿ ಬರ್ತದೆ. ಪೊಲೀಸ್ ಪಡೆ ಕಾಯ್ದೆ ಯಾವಾಗ ಬರುತ್ತೆ ಅಂತಂದ್ರೆ 1966ರಲ್ಲಿ ಬರ್ತದೆ. ಆಯ್ತು, ಓಕೆನಾ? ಇವು ಇವತ್ತಿನ ಒಂದು ತರಗತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯೂಸ್ಫುಲ್ ಆದ್ರೆ ಎಲ್ರು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ತರಗತಿ ಯೂಸ್ಫುಲ್ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಓಕೆನಾ? ಇವತ್ತಿನ ವಿಡಿಯೋ ಯೂಸ್ಫುಲ್ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.